ಬಂದಿದ್ರಿ ಸರ್. ಅಲ್ಲಿ ಒಂದು ಹುಲಿ ವೇಷದ ಒಂದು ದೊಡ್ಡ ಸ್ಪರ್ಧೆ ಆಗುತ್ತೆ, ನೀವು ಬಂದಿದ್ರಿ, ಅದನ್ನ ನೋಡಿದ್ರಿ, ಕಣ್ತುಂಬಿಕೊಂಡಿದ್ರಿ. ಸೊ ಇದೆಲ್ಲ ಇದನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಸರ್? ನಮಗೆ ಸಿನಿಮಾದಲ್ಲಿ ಒಂದು ಕಲ್ಚರ್ ಇದೆ, ರೈಟ್? ಸೊ ಸಿನಿಮಾದ ಒಂದು ಕಲ್ಚರ್ ಇದೆ. ಈ ಪರ್ಟಿಕ್ಯುಲರ್ ಆಲ್ಮೋಸ್ಟ್ ಇವಾಗ ಸಿನಿಮಾದೊಳಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ, ಇನ್ಕಾರ್ಪೊರೇಟ್ ಆಗ್ತಾ ಇರೋದ್ರಿಂದ, ವಿ ಆರ್ ಸೀಯಿಂಗ್ ಎ ನ್ಯೂ ಕಲ್ಚರ್ ಇನ್ ಕನ್ನಡ ಸಿನಿಮಾ. ಅದು ನೋಡೋದಕ್ಕೆ ಅದ್ಭುತ, ಅದರೊಳಗಡೆ ನಮ್ಮ ಕೈಲಾಗಲ್ಲ. ನಾವು ಮತ್ತು ಇವ್ರು ಮಾಡಿದಾರೆ, ಇಟ್ಸ್ ವೆರಿ ಗುಡ್. ರೀಸೆಂಟ್ಲಿ ಆಸ್ ಯು ಸೈಡ್ ಐ ಹ್ಯಾವ್ ಗಾನ್ ದೇರ್ ಟು ಸೀ ಇಟ್. ಇಟ್ಸ್ ವಂಡರ್ಫುಲ್. ಇಟ್ಸ್ ಸ್ಕೇರಿ. No, because I think scary because ಈ ಥರದ ಒಂದು ಹಾರ್ಡ್ ವರ್ಕ್ ಇರುತ್ತೆ, ಈ ಥರದ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಆ್ಯಂಡ್ ಈ ಥರ ಇಮೋಷನ್ಸ್ ಇದೆ ಅದಕ್ಕೆ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅನ್ ಆರ್ಟ್, ಇಟ್ಸ್ ಸಚ್ ಅ ಪ್ಯೂರ್ ಥಿಂಗ್. ಒಳಗಡೆ ತೊಗೊಂಡು ಅದನ್ನು ಭಾಳ ಬದುಕ್ತಾರೆ ಅವರು ಅಂದಾಗ ಇಟ್ಸ್ ಸಮಥಿಂಗ್. ಸೊ ಅದನ್ನ ಈ ಥರ ಪರದೆ ಮೇಲೆ ತರೋದು ಆ್ಯಂಡ್ ಸಿನಿಮಾ ಫ್ಲೋ ತರೋದು, ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದ ಟ್ರೈಲರ್ ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. Yeah, I'm very happy that I get to see it. I'm happy seeing it. ನಿಜ ಸರ್ ಹೇಳ್ದಂಗೆ ಅದು ಬಹಳ ಒಂದು ದೇವರ ಕಲೆ ಅಂತಾನೆ ಹೇಳ್ತಾರೆ. ಟ್ರೈಲರಲ್ಲೂ ಕೂಡ ನೋಡಿದ ಹಾಗೆ ಸಣ್ಣ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಅಥವಾ ಅವರಿಗೆ ದೈಹಿಕವಾಗಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಕೂಡ ಹರಕೆಯನ್ನು ಸಲ್ಲಿಸ್ತಾರೆ, ನನ್ನ ಮಗು ಕೈಲಿ ಹುಲಿ ವೇಷ ಹಾಕಿಸ್ತೀವಿ ಅಂತ ಹೇಳಿ. ಸರ್ ಹೇಳ್ದಂಗೆ ಒಂದು ಇಡೀ ತಿಂಗಳು ಅವರ ಮೈಗೆ ಪೇಂಟ್ ಹಾಕ್ಕೊಂಡು ಬಿಸಿಲಲ್ಲಿ ಹುಲಿ ವೇಷವನ್ನು ಮನೆಗೆ ಹೋಗಿ ನಲ್ದು ದೇವಸ್ಥಾನದ ಮುಂದೆ ಅದು ಮಾಡ್ತಾರೆ. ಸೊ ತುಂಬ ಒಂದು ದೈವಿಕವಾದಂತಹ ಕಲೆ. ಆ ಕಲೆಯನ್ನು ಇವರು ಇನ್ಕಾರ್ಪೊರೇಟ್ ಮಾಡ್ಕೊಂಡು ಅಷ್ಟು ಅದ್ಭುತವಾಗಿ ತೋರಿಸಿ. ಇವತ್ತು ಸುದೀಪ್ ಸರ್ಗೆ ಆ ಟ್ರೈಲರ್ ಅಷ್ಟು ಇಷ್ಟ ಆಗಿದೆ. ಸರ್, ನಮ್ಮ ನಿರ್ದೇಶಕರ ಬಗ್ಗೆ ಏನು ಹೇಳ್ತೀರಾ? ಅವರು ಇಲ್ಲಿವರೆಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿದ್ದಾರೆ ಸರ್. ಅವರು ಫಸ್ಟ್ ಟೈಮು ಒಬ್ಬ ಡೈರೆಕ್ಟರ್ ಆಗಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಅವ್ರನ್ನ ನೋಡಿ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್? ಐ ಥಿಂಕ್ ಯಾವಾಗ ಒಂದು ವ್ಯಕ್ತಿ ಒಂದು ಕಾನ್ಸೆಪ್ಟ್ ಆಯ್ಕೆ ಮಾಡ್ತಾರಲ್ಲ, ದಟ್ ಪ್ಲಾಟ್, ಐ ಥಿಂಕ್ ದಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ಪರ್ಸನ್. ಆ್ಯಂಡ್ ಐ ಥಿಂಕ್ ಅವ್ರ ಕಡೆ ಅವ್ರಿಗೆ ರಿಷಿತ್ ಶೆಟ್ಟಿ. ಸೊ ನನ್ನ ಪ್ರಕಾರ ಅವ್ರದ್ದೇ ಊರಾಗಿರೋದ್ರಿಂದ ದೇ ಆರ್ ವೆಲ್ ಎಕ್ವಿಪ್ಡ್ ವಿತ್ ದ ನಾಲೆಡ್ಜ್. ಆ್ಯಂಡ್ ಅದನ್ನು ಪರದೆ ಮೇಲೆ ತರೋದು ಇನ್ನೊಂದು ಆಗಲ್ಲ ಆ್ಯಕ್ಚುಲಿ. ಸೊ ಇಟ್ಸ್ ನಾಟ್ ಈಸಿ. I'm very sure there's a lot of work and potential retreat ಅದನ್ನು ಯೂಸ್ ಮಾಡ್ಕೊಂಡು ತಂದಿದ್ದಾರೆ. ಐ ಥಿಂಕ್ ದಟ್ ಸಮಥಿಂಗ್. ಫ್ರಾಂಕ್ಲಿ ಸ್ಪೀಕಿಂಗ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ದ ಸೌಂಡಿಂಗ್ ಚರಣ್ ನೀವು ಹೇಳಿದಾಗೆ ಐ ಥಿಂಕ್ ಒನ್ ಆಫ್ ದಿ ರೇರೆಸ್ಟ್ ಫ್ಯಾಂಟಾಬುಲಸ್ ಟ್ಯಾಲೆಂಟ್. ಅವ್ರ ಸಿನಿಮಾಗೊಂದು ಅವ್ರಿಗೆ ಯಾವುದೋ ಫಸ್ಟ್ ಒಂದು ಸಿನಿಮಾ ಇಲ್ಲಿದ್ದಾರೆ, ಹಾಡು ಹೇಳ್ಸಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ. ಯಾವ್ದು ಇದು? ಅದು ಡಿಯೋಲಾ ಅಂತ ಅಂದ್ಬಿಟ್ಟು ನಾನು ಇದೇ ಥರ ಮನೆಯಲ್ಲಿ ಕೂತ್ಕೊಂಡಿದ್ದೆ. ಇಲ್ಲೊಂದು ಗ್ಯಾಂಗ್ ಬಂತು ಒಳಗಡೆ. ಅದು ಬಿಗ್ ಬಾಸ್ ಯಾರೋ ಒಂದು ಪರಿಚಯ ಆಗಿ ಯಾರಿಂದಲೋ ಯಾರೋ ಬಂದ್ಬಿಟ್ಟು ಕರ್ಕೊಂಡು ಹೇಳ್ಕೊಂಡು ಒಂದು ಹಾಡು ಆಡ್ಸಿದ್ದಾರೆ ಆ ಟೈಮಲ್ಲಿ. ಸೊ ದಟ್ ವಾಸ್ ಐ ಥಿಂಕ್ ದಟ್ ವಾಸ್ ಡೆಬ್ಯೂ, ರೈಟ್? ಅವಾಗ ಹಾಡು ಆಡ್ಸಿದ್ದೀನಿ, ಇವಾಗ ಡೈಲಾಗ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೇನು ಮಾಡಿಸ್ತಾರೆ ಗೊತ್ತಿಲ್ಲ. So I think that's how I feel Charan, and his music is really good, and his sounding is very good. I think this film has got a lot of very good potential in the trailer. It's very overwhelming to see such a thing. Kannadadalli ee thara ಒಂದು plot ಬರ್ತಾ ಇರೋದು. I think this is what takes cinema up. So I'm very sure this will be very good. ಸರ್ ಹೇಳಿದ್ರು ತುಂಬಾ ಒಳ್ಳೆ ಪೊಟೆನ್ಷಿಯಲ್ ಕಾಣ್ತಾ ಇದೆ ಈ ಸಿನಿಮಾದಲ್ಲಿ, ಆ್ಯಂಡ್ ಇದು ಒಂದು ದೊಡ್ಡ ರೀತಿಯಲ್ಲಿ ಯಶಸ್ಸನ್ನ ಕಾಣುತ್ತೆ. ಇಲ್ಲಿ ಸರ್ ಇಲ್ಲಿ ನಿಂತಿದ್ದಾರೆ ಅಂದ್ರೆ ಅವ್ರನ್ನ ನೋಡಕ್ಕೆ ಖುಷಿಯಾಗಿ ಇಬ್ರು ಸ್ಟೂಡೆಂಟ್ಸ್ ತರ ಅಲ್ಲಿ ಮುಂದೆ ಕೂತಿದ್ದಾರೆ ಸರ್. ಹೀರೋ ಮತ್ತೆ ಹೀರೋಯಿನ್ ಋತ್ವಿಕ್ ಮತ್ತೆ ಚೈತ್ರಾ ಜೆ ಆಚಾರ್. ಸೊ ದಯವಿಟ್ಟು ಅವ್ರನ್ನ ಬರಮಾಡಿಕೊಳ್ಳೋಣ. ಐ ಆಮ್ ಶೋರ್ ಅವ್ರು ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಕಾಲಿನ ತುದಿ ಬೆರಳಲ್ಲಿ ನಿಂತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಋತ್ವಿಕ್ ಹಾಗೂ ಚೈತ್ರಾ ಜೆ ಆಚಾರ್ ಅವರನ್ನ ಪ್ಲೀಸ್. It's an honor, Sumanto, to be speaking in front of you. ಎಲ್ಲ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಸಿನಿಮಾಗಳು ನೋಡಿದ್ದೀವಿ ಸರ್. ಸೊ ಟುಡೇ ಟು ಬಿ ಹಿಯರ್ and be presenting your film is an honor, sir. I'm happy to have you here. Chaitra, you're so excited, so happy to see Sudeep sir. ಯಾವಾಗಲೂ ಎಕ್ಸೈಟ್ ಆಗಿರ್ತಾರೆ, ಯಾರು ನೋಡಿದ್ರು ಎಕ್ಸೈಟ್ ಆಗಿರ್ತಾರೆ. ನನ್ನ ಹತ್ರ ಸ್ಪೆಷಲ್ ಯಾವಾಗ ನೋಡಿ ಎಕ್ಸೈಟ್ ಆಗಿರ್ತಾರೆ. No, I
have to say ಇದೇ that. ಟ್ರೈಲರ್ ಅಲ್ಲಿ ನೋಡಿ ಅವ್ರು ನೋಡ್ಬೇಕು ಅದೇ ಎಕ್ಸೈಟ್ಮೆಂಟ್. ಅಲ್ಲಿ ಯಾರೋ ಹುಡುಗಿ ನಿಂತಿರ್ತಾರೆ ಅವಾಗ ಅದೇ ನೋಡಿ excitement. ಕನ್ಫ್ಯೂಸ್ ವಿತ್ ಎಕ್ಸೈಟ್ಮೆಂಟ್. I'm not biased ಅಂತ basically. That's what I'm That's a saying. good thing. That's a good thing. Yeah. So don't think she's excited to see. Only to see. She's excited in life. She's generally excited in life. In life. For nothing she's excited. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.